ಯಾವನೋ ಒಬ್ಬ ಕಾಂಗ್ರೆಸ್ ಮುಖಂಡ ಒಬ್ಬ ಲೇಡಿ ಆಫೀಸರ್ಸ್ಗೆ ಬಾಯಿಗೆ ಬಂದಂಗೆ ಬೈದಿದ್ನಲ್ಲ, ಅಲ್ಲೇ ಇದ್ದವ 15 ದಿವಸ ತೊಗೊಂಡ್ರು ಅರೆಸ್ಟ್ ಮಾಡಲಿಕ್ಕೆ. ಅವನ ಹೆಸರೇನು? ರಾಜೀವ್ ಗೌಡ. ಆ ರಾಜೀವ್ ಗೌಡನ್ನು ಅರೆಸ್ಟ್ ಮಾಡಲಿಕ್ಕೆ 15 ದಿವಸ ತೊಗೊಂಡ್ರು. ನಾವು ಒಂದು ಹೇಳ್ತೇನೆ, ನಮ್ಮ ದೇಶದೊಳಗೆ ಮತ್ತು ಇನ್ ಪರ್ಟಿಕ್ಯುಲರ್ ಕರ್ನಾಟಕದಾಗ ಪೊಲೀಸರ ಸಾಮರ್ಥ್ಯ ಯಾವುದ್ರಾಗೂ ಕಮ್ಮಿ ಇಲ್ಲ. ನಾನು ನಿಮ್ಗೆ ಹೇಳ್ತೇನೆ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ನೀವು ನ್ಯಾಯಯುತವಾಗಿ ನೋಡ್ರಿ ಅಂದ್ರೆ ಪಟ್ ಒಂದು 2 ದಿವಸದಾಗ ಒಂದೇ ದಿವಸದಾಗ ಅವತ್ತೇ ಹೇಳ್ಕೊಂಬರ್ತಿದ್ರು. ಆದ್ರೆ ಎಲ್ಲದರೊಳಗೂ ರಾಜಕೀಯ ಹಸ್ತಕ್ಷೇಪದ ಕಾರಣದಿಂದ ಮತ್ತು ಅವರು ಮಾತು ಕೇಳಲಿಲ್ಲ ಅಂದ್ರೆ ಅವ್ರ ಮೇಲೂ ತೊಂದರೆ ಕೊಡೋದು ಅಲ್ಲಿನ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು, ಇದು ಒಂದು ಅಭ್ಯಾಸ ಆಗಿರೋದ್ರಿಂದ ಕಾಂಗ್ರೆಸ್ ಪಾರ್ಟಿಗೆ ತಮಗಲ್ಲಿ ಬೇಕಾದವರಿಗೆ ಅರೆಸ್ಟ್ ಮಾಡಲಿಲ್ಲ, ಇಲ್ಲೇ ಅವನು ಇಮಿಡಿಯೇಟಾಗಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇದೆಲ್ಲ ಪೊಲಿಟಿಕಲ್ ಪ್ರೆಷರ್. ಇದು ಈಗ ಬಾಗಲಕೋಟೆಯಲ್ಲಿ ಹೆಂಗಾಗತ್ತೆ ರೀ ಘಟನೆ? ಗಣೇಶನ ಮೂರ್ತಿಯ ಮೆರವಣಿಗೆ ನಡೆದಾಗ ಕಲ್ಲು ಹೊಡೆಯೋದು, ಮಸೀದಿಯಿಂದ ಕಲ್ಲು ಹೊಡಿತಾರೆ. ಆ ಮಸೀದಿ ಇಲ್ಲಿಗಲ್ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ರಿಪೋರ್ಟ್ ಬಂದಿತ್ತು. ಅವ್ರ ಮೇಲೇನು ಆ್ಯಕ್ಷನ್ ಇಲ್ಲ. ಯಾವನೊಬ್ಬ ಮಸೀದಿ ಮೇಲಿಂದ ಕಲ್ಲು ಹೊಡೆದವನು ಅದು ಬುಲ್ಡೋಸರ್ ಹಚ್ಚಿರಿ ಅಂತ ಹೇಳಿದ್ನಂತ ಅವನ್ನ ಅರೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿಯ ಈ ಡಬಲ್ ಸ್ಟ್ಯಾಂಡರ್ಡ್ ನೋಡ್ರಿ ನೀವು. ಈ ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರಂತಂದ್ರೆ ಏನು ರೀ? ಶಿವಾಜಿ ಭಾವಚಿತ್ರಕ್ಕೆ ಚಪ್ಪಲಿ ಎಸಿತಾರಂತಂದ್ರೆ ಎಲ್ಲಿಂದ ಧೈರ್ಯ ಬರ್ತದೆ ಇವ್ರಿಗೆ? ಯಾವಾಗ ಇವ್ರನ್ನ ಕಾಂಗ್ರೆಸ್ ಪಾರ್ಟಿಯವರು ಈ ಇಸ್ಲಾಮಿಕ್ ಮತಾಂಧ ಶಕ್ತಿಗಳನ್ನು ನಮ್ಮ ಬ್ರದರ್ಸ್ ಅಂತ ಕರೀತಾರಲ್ಲ, ಆವಾಗ ಇವೆಲ್ಲ ಬರ್ತಾವೆ. ಆ ಬೆಂಗಳೂರಿನಲ್ಲಿ ಒಂದು ಕೆಫೆಯಲ್ಲಿ, ರಾಮೇಶ್ವರ್ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಏನು ಹೇಳಿದ್ರಿ ಇವರು? ಫಸ್ಟ್ ಸ್ಟೇಟ್ಮೆಂಟ್ ಏನು ಸರ್ಕಾರದ್ದು? ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅಂತ. ಎರಡನೇ ಸ್ಟೇಟ್ಮೆಂಟ್ ಏನು? ಡಿ ಕೆ ಶಿವಕುಮಾರ್ ಅವ್ರದ್ದು ರೈವಲಿ ಅವರು ಎರಡು ಹೋಟೆಲ್ಗಳ ಮಧ್ಯೆ ರೈವಲರಿ ಅದ, ಅದಕ್ಕೆ ಮಾಡಿದ್ರು ಅಂತ. ಬೆಂಗಳೂರಾಗ ಬಾಂಬ್ ಬ್ಲಾಸ್ಟ್ ಆದಾಗ ಏನು ಹೇಳಿದ್ರು? ಅವರು ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು. ಮತ್ತು ನೀವು ಯಾವಾಗ ಅವ್ರನ್ನ ಬ್ರದರ್ಸ್ ಮಾಡ್ಕೋತೀರಿ? ಬ್ರದರ್ಸ್ ನಿಮಗೆ ಬರೋಬ್ಬರಿ ಬತ್ತಿ ಇಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆಯಲ್ಲಿ ಶಿವಾಜಿ ಮಹಾರಾಜರದು ಅಧಿಕೃತವಾಗಿ ಸರ್ಕಾರ ಅನೌನ್ಸ್ಮೆಂಟ್ ಮಾಡ್ಯದ, ಶಿವಾಜಿ ಜಯಂತಿಯನ್ನು ಸರ್ಕಾರದ ಆಚರಣೆಯನ್ನಾಗಿ ಮಾಡುವಂಥದ್ದು. ಅವ್ರಿಗೆ ಈ ರೀತಿ ಕೊಬ್ಬಲಿಕ್ಕೆ ಬಿಟ್ಟಿದ್ದ್ಯಾರು? ಮತ್ತು ಅಲ್ಲಿ ಅವ್ರ ಮೇಲೆ ಒತ್ತಡ ಏನು ಅಂತಂದ್ರೆ, ಆನಂತರ ಪೊಲೀಸರ ಮೇಲೆ ಒತ್ತಡ ಏನಂತಂದ್ರೆ, ಅಲ್ಲಿ ಒಂದಿಷ್ಟು ಮುಸಲ್ಮಾನರನ್ನ ಅರೆಸ್ಟ್ ಮಾಡಿದ್ರೆ ಈ ಕಡೆ ಹಿಂದೂಗಳನ್ನ ಅರೆಸ್ಟ್ ಮಾಡಿ. ಯಾಕೆ ಹಿಂದೂಗಳನ್ನ ಅರೆಸ್ಟ್ ಮಾಡಬೇಕು? ಯಾರು ಕಲ್ಲು ಹೊಡೆದಾರ, ಯಾರು ಚಪ್ಪಲಿ ಹೋಗದಾರ ಅವ್ರ ಒಳಗೆ ಹಾಕ್ಬೇಕಲ್ಲ.